ನಾವು ಸಾಮಾನ್ಯವಾಗಿ ಮನೆ ಬಾಡಿಗೆ ತೊಗೊಳೋದು ನೋಡಿದ್ದೀವಿ, ಗಾಡಿ ಬಾಡಿಗೆ ತೊಗೊಳೋದು ನೋಡಿದ್ದೀವಿ. ಅಷ್ಟೇ ಯಾಕೆ ನಾವು ಹಾಕ್ಕೊಳ್ಳೋಂಥ ಬಟ್ಟೆಗಳ್ನ ಕೆಲವೊಂದು ಫಂಕ್ಷನ್ಗಳಿಗೆ ರೆಂಟಾಗಿ ತೊಗೊತೀವಿ. ಆದರೆ ಯಾವತ್ತಾದರೂ ಹೆಣ್ಮಕ್ಳನ್ನ ರೆಂಟಾಗಿ ತೊಗೊಂಡಿರೋದನ್ನ ನೋಡಿದ್ದೀರಾ? ಸೊ ಇದೊಂದು ಪದ್ಧತಿ ನಮ್ಮ ದೇಶದಲ್ಲಿ ಇದೆಯಾ ಅಥವಾ ಬೇರೆ ದೇಶದಲ್ಲೂ ಕೂಡ ಇದೆಯಾ? ಸೊ ಇವತ್ತು ಇದ್ರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಬಂದಿದ್ದೀವಿ. ವೆಲ್ಕಮ್ ಟು A1 ಅಚೀವರ್ಸ್ ಇನ್ ಕನ್ನಡ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೆ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸ್ಕಿಪ್ ಮಾಡ್ದಲೆ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ಶೇರ್ ಮಾಡಿ. ನಾನು ಅವಾಗಲೇ ಹೇಳಿದೆ, ನಾವು ಮನೆ ಬಾಡಿಗೆ ತೊಗೊತೀವಿ, ಗಾಡಿ ಬಾಡಿಗೆ ತೊಗೊತೀವಿ, ಮತ್ತು ಬಟ್ಟೆ ಕೂಡ ಬಾಡಿಗೆಗೆ ತೊಗೊತೀವಿ. ಇನ್ನೂ ಯಾಕೆ ಒಂದು ತಾಯ್ತನ ಬಾಡಿಗೆ ತಾಯ್ತನ ಅಂತಲೂ ಕೂಡ ನಾವು ಕೇಳಿದ್ದೀವಿ. ಆದರೆ ಹೆಣ್ಣು ಮಕ್ಕಳನ್ನ ಬಾಡಿಗೆಗೆ ತೊಗೊಳೋದು ಎಲ್ಲಾದರೂ ನಾವು ನೋಡಿದ್ದೀವ, ಕೇಳಿದ್ದೀವ? ಖಂಡಿತ ಇದೊಂದು ಪದ್ಧತಿ ನಮ್ಮ ದೇಶದಲ್ಲೂ ಕೂಡ ಇದೆ. ನಾವು ತುಂಬ ವರ್ಷಗಳ ಹಿಂದೆ ನಾವು ನೋಡಿದ್ದೀವಿ. ಸೊ ಆಫ್ರಿಕನ್ಸ್ನ ಮಾರ್ತಿದ್ರು, ಅಂದರೆ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಮಾರ್ಕೆಟಲ್ಲಿ ಮಾರ್ತಿದ್ರು ಅಂತ, ಜನಗಳ್ನ ಮಾರ್ತಿದ್ರು ಅಂತೇಳಿ, ದುಡ್ಡಿಗೆ ಮಾರ್ತಿದ್ರು ಅಂತೇಳಿ. ಆದರೆ ನಾನಿವತ್ತು ಹೇಳ್ತಿರೋಕ್ಕಂಥ ವಿಷಯ ತುಂಬ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿದೆ ಮತ್ತು ಆಶ್ಚರ್ಯ ಕೂಡ ಆಗಿದೆ. ಯಾಕೆಂದರೆ ಇದನ್ನು ನಾವು ನಮ್ಮ ದೇಶದಲ್ಲಿ ಕೂಡ ಪದ್ಧತಿಯಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಯಾವುದು, ಎಲ್ಲಿ, ಯಾವ ಜಾಗದಲ್ಲಿ ಈ ಥರದೊಂದು ಹೆಣ್ಮಕ್ಳನ್ನ ರೆಂಟಿಗೆ ತೊಗೊತಾರೆ ಅಂತ ನಾವು ನೋಡೋದಾದರೆ, ಸೊ ಮಧ್ಯಪ್ರದೇಶದಲ್ಲಿರುವ ಒಂದು ಶಿವಪುರಿ ಡಿಸ್ಟಿಕ್ನಲ್ಲಿ ಒಂದು ಹಳ್ಳಿಯಲ್ಲಿ ಈ ಥರದೊಂದು ಏನು ಪದ್ಧತಿ ನಡೀತಾ ಇದೆ. ಅಂದರೆ ವುಮೆನ್ಸ್ನ ರೆಂಟಿಗೆ ಕೊಡುವಂಥದ್ದು, ರೆಂಟಿಗೆ ತೊಗೊಳ್ಳುವಂಥದ್ದು. ಯಾರು ಇದನ್ನು ಮಾಡ್ತಾರೆ, ಏನಕ್ಕಾಗಿ ಮಾಡ್ತಾರೆ ಅಂದರೆ, ಸೊ ಇಲ್ಲಿ ಬರೋವಂಥದ್ದು ಮೊದಲಿಗೆ ಯಾರು ವುಮೆನ್ಸನ್ನು ರೆಂಟಿಗೆ ಕೊಡ್ತಾರೆ ಅವ್ರು ಬಂದು ಒಬ್ಬರು ಮಗಳಾಗಿರ್ಬೋದು ಅಥವಾ ಒಬ್ಬ ಗಂಡನ ಹೆಂಡತಿ ಆಗಿರ್ಬೋದು. ಸೊ ಅವರವರೇ ಗೊತ್ತಿರೋವಂಥ ತನ್ನ ಮಕ್ಕಳನ್ನು, ತನ್ನ ಹೆಂಡ್ತಿದರನ್ನ ಏನು ಮಾಡ್ತಾರೆ, ರೆಂಟಿಗೆ ಬಾಡಿಗೆಗೆ ಕೊಡ್ತಾರೆ. ಯಾವ ಥರನಪ್ಪ ಅಂದರೆ, ಒಂದು ಮಾರ್ಕೆಟ್ ಇರುತ್ತೆ, ನಾವು ಜನರಲಾಗಿ ನಾವು ನೋಡಿರ್ತೀವಿ. ನಾವು ತರಕಾರಿ ಮಾರ್ಕೆಟನ್ನು ನಾವು ಹೋದರೆ ಯಾವ ಥರ ಗಮನಿಸ್ತೀವಿ, ಯಾವ್ದು ಬೇಕೋ ತರಕಾರಿನ ನೋಡಿ ತೊಗೊತೀವಿ, ಬೇಕಾಗಿರೋ ತರಕಾರಿನ ನೋಡಿ ತೊಗೊತೀವಿ. ಸೊ ಅದೇ ರೀತಿ ಕೂಡ ಇಲ್ಲಿ ಒಂದು ಪದ್ಧತಿ ಇರೋದೆ, ಹೆಣ್ಣು ಮಕ್ಕಳನ್ನು ರೆಂಟಿಗೆ ಕೊಡುವಂಥದ್ದು. ಅದನ್ನು ಏನಂತ ಕರಿತೀವಿ ಅಂದರೆ ದಾಡ್ಚಿ ಅಂತ ಕರಿತೀವಿ. ಸೊ ಈ ಕೇಳಿಸ್ಕೊಂಡ್ರೆ ನಮಗೆ ಒಂಥರ ಮೈಯೆಲ್ಲ ಒಂಥರ, ಏನು ಈ ಥರ ಪದ್ಧತಿ ನಾವು ಇನ್ನೂ ಆಚರಣೆ ಮಾಡ್ತಾ ಇದ್ದೀವ ನಮ್ಮ ದೇಶದಲ್ಲಿ? ಇಷ್ಟೊಂದು ಬೆಳೆದಿದೆ ನಮ್ಮ ದೇಶ, ಆದರೂ ಕೂಡ ಈ ಥರದೊಂದು ಪದ್ಧತಿ ಇದೆಯಾ ಅಂದರೆ ಕೂಡ ಸ್ವಲ್ಪ ದುಃಖ ಕೂಡ ಬರುತ್ತೆ. ಹೌದು, ಈ ಥರದೊಂದು ಪದ್ಧತಿನ ನಾವು ಇನ್ನೂ ಕೂಡ ನೋಡ್ತಾ ಇದ್ದೀವಿ. ಸೊ ಆದರೆ ಯಾವ ಥರ ಮಾರ್ಕೆಟಪ್ಪ ಅಂದರೆ, ಮಾರ್ಕೆಟಲ್ಲಿ ಏನಿಲ್ಲ. ಇವಾಗ ನಾವು ಹೋದರೆ, ನಾವು ಜನರಲಾಗಿ ಮಾರ್ಕೆಟ್ಗೆ ಹೋದರೆ ಫ್ರೆಶ್ ಆಗಿರೋ ತರಕಾರಿನ ನೋಡಿದ್ರೆ ಅದಕ್ಕೆ ಜಾಸ್ತಿ ರೇಟ್ ಇರುತ್ತೆ. ಸೊ ಬಲ್ತೋಗಿರೋದು ಅಥವಾ ಏನಾದರೂ ಹಳೇದಾಗಿದ್ದರೆ ತರಕಾರಿ ಯಾವ ಥರ ಕಮ್ಮಿ ರೇಟ್ ಇರುತ್ತೆ. ಅದೇ ರೀತಿ ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಮಕ್ಕಳನ್ನು ಅಥವಾ ಹೆಣ್ಣು ಮಕ್ಕಳನ್ನ ರೆಂಟಿಗೆ ಬಾಡಿಗೆಗೆ ಕೊಡ್ತಾರೆ. ತನ್ನ ತಂದೆ ತಾಯಿಗಳೇ ಇನ್ನೊಬ್ಬನಿಗೆ ಬಾಡಿಗೆಗೆ ಕೊಡ್ತಾರೆ, ಮತ್ತು ತನ್ನ ಹೆಂಡ್ತಿನ ಗಂಡ ಇನ್ನೊಬ್ಬರಿಗೆ ಬಾಡಿಗೆಗೆ ಕೊಡ್ತಾನೆ. ಯಾವ ರೀತಿ ಅಂದರೆ, ಸೊ ನಮಗೆ ಬಂದಿರೋ ಮಾಹಿತಿ ಅಂದರೆ, ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನೋಡಿದ ಮಾಹಿತಿ ಬಂದು, ಸುಮಾರು 8 ವರ್ಷದಿಂದ 15 ವರ್ಷದ ಮಕ್ಕಳನ್ನು ಕೂಡ ತನ್ನ ತಂದೆ ತಾಯಿಗಳು ಬೇರೆಯವರಿಗೆ ಬಾಡಿಗೆಯಾಗಿ ಕೊಡ್ತಾರೆ. ಅದು ಯಾವ ರೀತಿ ಇರುತ್ತಪ್ಪ ಅಂದರೆ, ಇಬ್ಬರು ಈಗ ಸಪೋಸ್ ಯಾರೋ ಒಬ್ಬ ಶ್ರೀಮಂತ ಬಂದು ನನಗೆ ನೋಡ್ಬಿಟ್ಟು ಮಾರ್ಕೆಟಲ್ಲಿ ಈಗ ಈ ಹುಡುಗಿ ಬೇಕು, ಈ ಮಗು ಬೇಕು, ಈ ಹೆಣ್ಮಗಳು ಬೇಕು, ಆ ಥರ ನೋಡಿ ಪಿಕ್ ಮಾಡ್ಕೊತಾರೆ. ಸೊ ಅವ್ರನ್ನ ಏನು ಮಾಡ್ತಾರೆ, ಬಾಡಿಗೆಗೆ ಕೊಡ್ತಾರೆ. ಯಾವ ರೀತಿ ಅಂದರೆ, ಇಬ್ಬರು ಕಾಂಟ್ರ್ಯಾಕ್ಟ್ ಮಾಡ್ಕೊತಾರೆ. ಅಂದರೆ ಈ ಇಬ್ಬರು ಕಡೆ ಪಾರ್ಟಿ ಕೂಡ ಎರಡು ಕಡೆ ಒಪ್ಕೋಬೇಕು. ಸೊ ನಾನು ಇಷ್ಟು ದುಡ್ಡು ಕೊಡ್ತೀನಿ, ನೀನು ಇಷ್ಟು ದುಡ್ಡು ತಗೋ, ನನಗೆ ಇದನ್ನು 1 ವರ್ಷಕ್ಕೋ ಅಥವಾ 1 ತಿಂಗಳಿಗೋ ಅಥವಾ 1 ವಾರಕ್ಕೋ ನನಗೆ ಈ ಹುಡುಗಿಯನ್ನು ಅಥವಾ ಈ ಹೆಣ್ಮಗುನ ನನಗೆ ರೆಂಟಿಗೆ ಕೊಡು ಅನ್ನೋ ರೀತಿ. ಸೊ ಇವೆಲ್ಲ ಪಾರ್ಟಿಗಳು ಕೂಡ ಎಲ್ಲ ಓಕೆ ಆದಮೇಲೆ ಒಂದು ಅಗ್ರಿಮೆಂಟ್ ಅಂತ ಮಾಡ್ತಾರೆ. ಅದು ಕೂಡ ಅಫಿಷಿಯಲ್ ಗೌರ್ನಮೆಂಟ್ ಸೀಲ್ ಅಂಥ ಒಂದು ಇದರಲ್ಲಿ ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಸೊ ಯಾವಾಗ ಸಪೋಸ್ 1 ವರ್ಷನೋ ಅಥವಾ 1 ತಿಂಗಳು ಅಥವಾ 1 ವಾರ ತನಕ ಅಗ್ರಿಮೆಂಟಲ್ಲಿ ತನ್ನ ಮಡದಿನೋ ಅಥವಾ ಬೇರೆ ಮಕ್ಕಳನ್ನೋ ಅಥವಾ ಯಾರನ್ನೋ ಒಬ್ಬರನ್ನ ಬಾಡಿಗೆಗೆ ತೊಗೊಂಬಂದಿರೋಂಥ ವ್ಯಕ್ತಿ ಆ ಡೇಟ್ ಮುಗಿತಿದ್ದಂಗೆ ಅವರು ಮತ್ತೆ ವಾಪಸ್ಸು ಅವ್ರ ತಂದೆ ತಾಯಿ ಹತ್ರನೋ ಅಥವಾ ಅವ್ರ ಹೆಂಡತಿ ಹತ್ರನೋ ಹೋಗ್ತಾರೆ. ಅಥವಾ ಆ ವ್ಯಕ್ತಿ ಇನ್ನೂ ನಾನು ಕಾಂಟ್ರ್ಯಾಕ್ಟ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಅದನ್ನು ದುಡ್ಡು ಕೊಟ್ಟು ಮತ್ತೆ ಕಾಂಟ್ರ್ಯಾಕ್ಟ್ನ ಕಂಟಿನ್ಯೂ ಮಾಡ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಯಾವ ರೀತಿ ಒಬ್ಬ ಯಾರೋ ಪರರ ಹೆಂಡ್ತಿ ಬಂದು ಇನ್ನೊಬ್ಬರನ್ನ ಹತ್ರ ಬಾಡಿಗೆಗೆ ಹೋಗ್ತಾರೆ ಅಂದರೆ, ಅವಳು ಕೂಡ ತನ್ನ ಗಂಡನ ಹತ್ರ ಯಾವ ರೀತಿ ಸಂಸಾರವನ್ನು ಮಾಡ್ತಾಳೋ ಅದೇ ರೀತಿ ಕೂಡ ಸಂಸಾರವನ್ನು ನಡೆಸಬೇಕಾಗುತ್ತೆ. ಸೊ ಇದೊಂದು ಪದ್ಧತಿ ನಾವು ಕೂಡ ಕೇಳ್ತಾ ಇದ್ದರೆ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ ಕೂಡ. ಅದಾದಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಈ ಥರದ ಪದ್ಧತಿಗಳು ಕೂಡ ನಮ್ಮ ದೇಶದಲ್ಲಿ ಇನ್ನೂ ಇದ್ದಾವೆ. ಖಂಡಿತ ಮಧ್ಯಪ್ರದೇಶ, ಹರಿಯಾಣ, ಗುಜರಾತು, ರಾಜಸ್ಥಾನ ಅಂತ ತುಂಬ ಹಳ್ಳಿ ಕಡೆ ಈ ಥರದೊಂದು ಪದ್ಧತಿಗಳು ತುಂಬ ಇನ್ನೂ ಕಾಣಸಿಗುತ್ತೆ. ಸಪೋಸ್ ಇವಾಗ ಏನಾಗುತ್ತೆ ಅಂದರೆ, ಈಗ ಯಾವುದೋ ಒಬ್ಬ ಹೆಂಡ್ತಿನ
ಒಬ್ಬ ಗಂಡ ಏನು ಮಾಡ್ತಾನೆ ರೆಂಟಿಗೆ ಕೊಡ್ತಾನೆ ಅಂತ ಅಂದ್ಕೊಳ್ಳಿ. ಆ ಹೆಂಡ್ತಿ ಏನು ಮಾಡ್ತಾಳೆ 1 ವರ್ಷಕ್ಕೋ 2 ವರ್ಷಕ್ಕೋ ರೆಂಟಿಗೆ ಹೋಗ್ತಾಳೆ. ಅಥವಾ ಅದೇ ಹುಡುಗಿಗೆ ಅದೇ ಒಂದು ಹೆಂಗಸಿಗೆ ಇನ್ನೊಬ್ಬ ಏನು ಮಾಡ್ತಾನೆ ಒಂದು ಆಫರ್ನ ಜಾಸ್ತಿ ಕೊಡ್ತಾನೆ. ಸೊ ನಾನು ಇಷ್ಟು ಕೊಡ್ತೀನಿ ಅಂದಾಗ ಅವಳು ಏನು ಮಾಡ್ತಾಳೆ, ಈಗ ಮೊದಲು ಹೋಗಿರ್ತಾಳಲ್ಲ ಕಾಂಟ್ರಾಕ್ಟು, ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಅವನು ಯಾರು ಜಾಸ್ತಿ ಕೊಡ್ತಾನಲ್ಲ ಅವನ ಕಡೆ ಹೋಗುವಂಥ ಅಧಿಕಾರ ಕೂಡ ಇರುತ್ತೆ. ಮತ್ತು ಆ ಹೆಣ್ಮಗುಗೆ ಯಾವಾಗ ಬೇಕಾದರೂ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡಿ ಬೇರೆಯವರ ಯಾರು ಜಾಸ್ತಿ ದುಡ್ಡನ್ನು ಆಫರ್ ಮಾಡ್ತಾರೋ ಅವ್ರ ಕಡೆ ಹೋಗುವಂಥ ಅಧಿಕಾರ ಕೂಡ ಇರುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನಾನು ಆವಾಗಲೇ ಹೇಳಿದೆ ಇದರಲ್ಲಿ ದುಡ್ಡಿನ ಲೆಕ್ಕ ಯಾವ ಥರ ಬರುತ್ತೆ ಅಂದರೆ, ಸುಮಾರು 8 ವರ್ಷದಿಂದ 15 ವರ್ಷದ ಹೆಣ್ಣು ಮಕ್ಕಳು. ಸೊ ಇವರು ಅಂದರೆ ಇನ್ನು ಚಿಕ್ಕ ಹೆಣ್ಣು ಮಕ್ಕಳು, ಇನ್ನು ಸ್ಕೂಲ್ಗೆ ಹೋಗುವಂಥ ಮಕ್ಕಳುಗಳು ಇರ್ತಾರೆ. ಸೊ ಅವರಿಗೆ ಏನು ಮಾಡ್ತಾರೆ ಅಂದರೆ ತುಂಬ ಐ ಪ್ರೈಸ್ ಇರುತ್ತೆ. ನಾನು ಯಾವಾಗ ಹೇಳಿದೆ, ಅದು ಒಂದು ಮಾರ್ಕೆಟ್ಗೆ ಹೋದರೆ ತರಕಾರಿ ಫ್ರೆಶ್ ಆಗಿದ್ದರೆ ಯಾವ ಥರ ನಾವು ಐ ಪ್ರೈಸನ್ನು ಕೊಟ್ಟು ಪರ್ಚೇಸ್ ಮಾಡ್ತೀವಿ ಅದೇ ರೀತಿ. ಸೊ ಈ ಥರ ಇದ್ದಾಗ ಏನು ಮಾಡ್ತಾರೆ 1 ಲಕ್ಷ 2 ಲಕ್ಷ ಆ ರೇಂಜಿಗೆ ಪ್ರೈಸ್ ಹೋಗ್ತಾ ಬರ್ತೇವೆ. ಅದೇ ಸಪೋಸು ಒಂದು ಹುಡುಗಿ ಮದುವೆ ಆಗಿ ಮತ್ತು ಇನ್ನೂ ಒಂದು 2 ವರ್ಷ ಅಲ್ಲೊಂದು 25-30 ವರ್ಷ ದಾಟಿದರೆ ಅವರಿಗೆಲ್ಲ ಪ್ರೈಸ್ ಕಮ್ಮಿ ಇರುತ್ತೆ, 10,000 20,000 ಆ ಥರ. ಒಂದು ರೀತಿ ಏನು ಅಂದರೆ ತರಕಾರಿಯಲ್ಲಿ ಮಾರ್ಕೆಟಲ್ಲಿ ತರಕಾರಿನ ಕೊಂಡೋ ರೀತಿ ಇದನ್ನು ಪ್ರಾಕ್ಟೀಸ್ನ ಮಾಡ್ತಾರೆ. ಅದೇ ರೀತಿ ಇನ್ನೊಂದೇನಪ್ಪ ವಿಚಾರ ನಾವು ಹೇಳಬೇಕು ಅಂದರೆ, ಇಲ್ಲಿ ಏಂತಕ್ಕೆ ಈ ಪದ್ಧತಿನ ರೂಢಿಸ್ಕೊಂಡಿದ್ದಾರೆ ಅದು ಮೇಯ್ನ್ ಬೇಕಾಗೋದು. ಇದನ್ನು ಯಾಕೆ ತನ್ನ ತಂದೆ ತಾಯಿಗಳೇ ಮಕ್ಕಳನ್ನು ಮಾರಬೇಕು, ಬಾಡಿಗೆಗೆ ಕೊಡಬೇಕು? ಬಿಕಾಸ್ ಆಫ್ ಅನ್ಎಜುಕೇಟೆಡ್ ಮತ್ತು ಬಡತನ. ಯಾರೋ ಒಬ್ಬ ವ್ಯಕ್ತಿ ಈಗ ಯಾವುದೋ ಒಂದು ಹೆಣ್ಮಗನ ಮದುವೆ ಆದರೆ ವರ್ಷ ಪೂರ್ತಿ ಅವಳ ಜೊತೆನೇ ಇರಬೇಕು. ಆದರೆ ಈ ಪದ್ಧತಿನ ಅವನು ಅಳವಡಿಸ್ಕೊಂಡ್ರೆ 1 ವರ್ಷಕ್ಕೆ ಒಂದು ಹೆಣ್ಮಗು ಲೈಕ್ ಒಂದು ಹೆಂಗಸಿನ ಜೊತೆ ಇರ್ಬೋದು, ಇನ್ನೊಂದು ವರ್ಷಕ್ಕೆ ಇನ್ನೊಂದು ಹೆಂಗಸಿನ ಜೊತೆ ಇರ್ಬೋದು. ಸೊ ಆ ಥರದೊಂದು ಮೆಂಟಾಲಿಟಿ. ಮತ್ತು ಈ ತಂದೆ ತಾಯಿಗಳಿಗೆ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಕೊಡೋದು ಎಷ್ಟು ಕಷ್ಟ, ಅಷ್ಟೊಂದು ಹಣ ಭರಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಈ ಫೀಲ್ಡಿಗೆ ಆರಿಸ್ಕೊಂಡು ತನ್ನ ಮಕ್ಕಳನ್ನೇ ಮಾರ್ತಾ ಹೋಗ್ತಾರೆ, ಬಾಡಿಗೆಗೆ ಕೊಡ್ತಾ ಹೋಗ್ತಾರೆ. ಸೊ ಇದನ್ನೆಲ್ಲ ಕೇಳ್ತಾ ಹೋದರೆ ಇನ್ನೂ ಚಿಕ್ಕ ಸ್ಕೂಲ್ಗೆ ಹೋಗುವಂಥ ಮಕ್ಕಳು ಕೂಡ ಯಾವ ಥರ ಈ ಥರ ಕಷ್ಟಗಳನ್ನ ಅನುಭವಿಸ್ತಾರೆ ಅನ್ನೋದು ಸ್ವಲ್ಪ ನಾವು ಕೂಡ ಗಮನದಲ್ಲಿ ಇಟ್ಕೋಬೇಕು. ಮತ್ತು ನೋಡ್ತಾ ಇದ್ದರೆ ಈ ಕಥೆನ ಕೇಳ್ತಾ ಇದ್ದರೆ ಈ ಥರದೊಂದು ಪದ್ಧತಿ ನಮ್ಮ ದೇಶದಲ್ಲಿ ಇನ್ನೂ ಇದೆಯಾ ಅನ್ನೋದು ಒಂದು ತುಂಬ ದುಃಖ ಆಗುತ್ತೆ. ಅದೇ ರೀತಿ ಕೂಡ ಪೇರೆಂಟ್ಸು ಕೂಡ ಈಗ ನೀವು ಜನರಲಾಗಿ ಮಾರ್ಕೆಟ್ಗೆ ಹೋದರೆ ಒಂದು ತರಕಾರಿ ಫ್ರೆಶ್ಶಾಗಿ ಕಾಣಬೇಕು ಅಂದರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಆ ತರಕಾರಿ ಫ್ರೆಶ್ಶಾಗಿ ಕಾಣಬೇಕು ಅಂದರೆ ಚೆನ್ನಾಗಿ ನೀರು ಚುಮ್ಕಿಸೋದು, ಅಥವಾ ಒಂದು ಸೊಪ್ಪು ಯಾವ್ದಾದ್ರು ಒಂದು ತಗೊಳಕ್ಕೆ ಹೋದರೆ ಆ ಫ್ರೆಶ್ಶಾಗಿ ಕಾಣಬೇಕು ಅಂದರೆ ನೀರು ಚುಮ್ಕಿಸೋದು ಅಥವಾ ಏನೋ ಒಂದು ಮಾಡ್ತಾನೆ, ಅಥವಾ ಫ್ರಿಡ್ಜಲ್ಲಿ ಇಡೋವಂಥದ್ದು ಏನೋ ಒಂದು ಮಾಡಿ ತರಕಾರಿನ ಫ್ರೆಶ್ ಆಗಿಡ್ತಾನೆ. ಅದೇ ರೀತಿ ತನ್ನ ಮಕ್ಕಳನ್ನು ಬೇರೆಯವರಿಗೆ ಬಾಳಬೇಕು ಅಂದರೆ ಆ ಮಕ್ಕಳು ಚೆನ್ನಾಗಿ ಕಾಣಬೇಕು ಫಸ್ಟ್ ಆಫ್ ಆಲ್. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, ತಂದೆ ತಾಯಿಗಳು ಡ್ರಗ್ಸು ಮತ್ತೊಂದು ಎಲ್ಲ ಕೊಟ್ಟು ಚೆನ್ನಾಗಿ ಆ ಮಕ್ಕಳು ಚೆನ್ನಾಗಿ ಕಾಣೋ ರೀತಿ, ಮಕ್ಕಳನ್ನ ನೋಡ್ತಿದ್ದಂಗೆ ಚೆನ್ನಾಗಿರಬೇಕು, ದೇಹ ಎಲ್ಲ ತುಂಬಿಕೊಂಡು ಚೆನ್ನಾಗಿ ಕಾಣೋ ರೀತಿ ಆ ಮಕ್ಕಳನ್ನ ಬೆಳೆಸ್ತಾ ಹೋಗ್ತಾರೆ. ಸೊ ಇಲ್ಲಿ ಕೂಡ ತಂದೆ ತಾಯಿಗೂ ಕೂಡ ತಪ್ಪಿದೆ, ಬಿಕಾಸ್ ಆಫ್ ಪಾವರ್ಟಿ ಕೂಡ ಇದೆ, ಅನ್ಎಜುಕೇಷನ್ ಎಲ್ಲ ಇದೆ. ಸೊ ಇಷ್ಟನ್ನೆಲ್ಲ ನೋಡಿಕೊಂಡು ಈ ಥರದೊಂದು ಪದ್ಧತಿ ನಾವು ಫಾಲೋ ಮಾಡ್ತಿದ್ದಾರೆ ಅಂದರೆ ತುಂಬ ಕಷ್ಟ. ಸೊ ಈ ಪದ್ಧತಿ ಫಾಲೋ ಮಾಡ್ತಿದ್ದಾರಲ್ಲ, ಹಂಗಾದ್ರೆ ಪೊಲೀಸ್ನವ್ರಿಗೆ ಗೊತ್ತಾಗ್ತಿಲ್ವಾ ಅಥವಾ ಯಾವುದೇ ರಾಜಕಾರಣಿಗಳಿಗೆ ಗೊತ್ತಾಗ್ತಿಲ್ವಾ ಅಂತ ಹೋದರೆ ಖಂಡಿತ ಅಲ್ಲಿ ಏನಾಗ್ತಿದೆ ಅಂದರೆ ಅಲ್ಲಿ ಮುಂದೆ ಬಂದು ಕಂಪ್ಲೇಂಟ್ ಕೊಡೋ ವ್ಯಕ್ತಿ ಯಾರೂ ಇಲ್ಲ. ಸೊ ಈ ಥರ ಹಿಂಗೆ ಆಗ್ತಿದೆ, ನನ್ನನ್ನು ಒಬ್ಬರು ರೆಂಟಿಗೆ ಕೊಡ್ತಿದ್ದಾರೆ, ನಾನು ಒಬ್ಬ ರೆಂಟಿಗೆ ಹೋಗ್ತಾ ಇದ್ದೀನಿ ಇನ್ನೂ ಕೊಡೋವಂಥ ಪದ್ಧತಿ ಯಾರೂ ಇಲ್ಲ. ಅವರೊಬ್ಬ ಒಂದು ಹೆಣ್ಣು ಮಗು ಏನಂತ ತಿಳ್ಕೊಂಡಿರುತ್ತೆ ಅಂದರೆ, ಒಂದು ಮದುವೆಯಾಗಿರೋ ಹೆಣ್ಮಗು ನನ್ನ ಗಂಡ ಏನು ಹೇಳ್ತಾನೋ ಅದನ್ನು ನಾನು ಮಾಡೋವಂಥ ಕರ್ತವ್ಯ ನಂದು. ಅವನು ಸಾಯಿ ಅಂದರೂ ಕೂಡ ನಾನು ಸಾಯೋ ರೀತಿ ರೆಡಿಯಾಗಿರಬೇಕು, ಅವನು ಏನು ಹೇಳ್ತಾನೋ ಅದು ಮಾಡೋ ರೀತಿ ಇರಬೇಕು ಅನ್ನೋದೊಂದು ಮೈಂಡ್ಸೆಟ್ಟು ಅಲ್ಲೆಲ್ಲ ಜನ ತುಂಬಿರ್ತಾರೆ. ಸೊ ಹಂಗಾಗಿ ಯಾವುದೇ ಪೊಲೀಸಲ್ಲಿ ಹೋದರೂ ಕೂಡ ಅಲ್ಲಿ ಈ ಒಂದು ಪೊಲೀಸವರು ಕೂಡ ಹೋಗಿ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ತೊಗೊಳೋದಕ್ಕೆ ಹೋದರೂ ಅಲ್ಲಿ ಅವರು ಹೇಳುವಂಥದ್ದಿದೆ, ಇದು ನಮ್ಮ ಪದ್ಧತಿ, ನಾವು ಪದ್ಧತಿಯನ್ನು ಆಚರಿಸ್ತಿದ್ದೀವಿ, ಇಲ್ಲಿ ಯಾರಿಂದಲೂ ಯಾರಿಗೂ ತೊಂದರೆ ಆಗ್ತಿಲ್ಲ, ಮತ್ತೊಂದಿಲ್ಲ ಯಾರೂ ಬಂದು ಕೂಡ ಕಂಪ್ಲೇಂಟ್ ನಿಮಗೆ ಕೊಡ್ತಾ ಇಲ್ಲ. ಸೊ ಆಗಿದ್ಮೇಲೆ ನೀವೇನು ಬಂದು ಇಲ್ಲಿ ಆಕ್ಷನನ್ನು ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ಇದೇ ರೀತಿ ಒಂದಷ್ಟು 2 ಘಟನೆಗಳನ್ನ ಹೇಳ್ತಾ ಬರ್ತೇನೆ. ಒಂದು ಗುಜರಾತು ಮತ್ತು ಒಂದು ರಾಜಸ್ಥಾನಲ್ಲಿ. ಗುಜರಾತಲ್ಲಿ ಒಂದು ಕುಟುಂಬ ಇರುತ್ತೆ, ಒಬ್ಬ ರೈತ ಇರ್ತಾನೆ, ಒಂದು ದಣಿಗಳ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಸೊ ಅವನಿಗೂ ಮದುವೆ ಆಗಿರುತ್ತೆ, ಹೆಂಡತಿ ಜೊತೆ ಇರ್ತಾನೆ. ಅವನು ಏನು ಮಾಡ್ತಾನೆ, ಈ ಥರದನ್ನ ಪದ್ಧತಿನ ನೋಡಿ ತನ್ನ ದಣಿಗಳಿಗೆ ಕೂಡ ತನ್ನ ಹೆಂಡತಿನ ಮಾರ್ತಾನೆ 1 ವರ್ಷದ ತನಕ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ಸ್ನ ಕಂಡುಕೊಂಡ್ಬಂದರೆ, ರಾಜಸ್ಥಾನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಹುಡುಗಿ ಹೆಸರು ರಮಾ ಅನ್ನೋ ಒಂದು ಹುಡುಗಿ ಹೆಸರು. ಆ ತಂದೆ ತಾಯಿ ಆ ಮಗು ಇನ್ನೂ 8 ವರ್ಷ, ಆ ಮಗುನ ಒಬ್ಬ ವ್ಯಕ್ತಿಗೆ ಮಾರ್ತಾರೆ 1 ವರ್ಷದ ಮಟ್ಟಿಗೆ.
ಸೊ ಆ ಹುಡುಗಿ ಮತ್ತೆ ಒಂದು ವರ್ಷ ಕಾಂಟ್ರಾಕ್ಟ್ ಮುಗಿಸ್ಕೊಂಬಂದು ಮತ್ತೆ ಇನ್ನೊಂದು ಕಾಂಟ್ರಾಕ್ಟ್ ಕಡೆ ಹೋಗುತ್ತೆ. ಸರಿ ಸುಮಾರು 9 ಕಾಂಟ್ರಾಕ್ಟ್ ಅಂದರೆ 9 ಜನ ಆ ಹುಡುಗಿನ ಪರ್ಚೇಸ್ ಮಾಡ್ತಾರೆ ರೆಂಟಿಗೆ. ಸೊ ಇದನ್ನೆಲ್ಲ ತಿಳಿದಂಥ ಒಂದು ಯಾವುದೋ ಒಂದು NGO ಆ ಹುಡುಗಿಯನ್ನು ಲೈಕ್ ಕರ್ಕೊಂಬಂದು ಬಚಾವ್ ಮಾಡುವಂಥದ್ದು ಮಾಡುತ್ತೆ. ಬಟ್ ಆದರೆ ಇದುವರೆಗೂ ಕೂಡ ಎಲ್ಲೂ ಕೂಡ ಇದನ್ನು ನಾವು ತಡೆ ಹಿಡಿಬೇಕು ಅನ್ನೋದು ಇಷ್ಟೊಂದು ನಾವು ಮಹಿಳಾ ಆಯೋಗ ಇದೆ, ಮತ್ತೊಂದೆಲ್ಲ ಇದೆ. ಆದರೆ ಅಲ್ಲಿ ಏನಕ್ಕೆ ಈ ಥರ ವರ್ಕ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ, ಅಥವಾ ಅದನ್ನು ಕಾನೂನು ರೀತಿಯಲ್ಲಿ ಏನು ತಗೊತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಈ ಪದ್ಧತಿ ಇನ್ನೂ ಇದೆ, ನಡೀತಾ ಇದೆ. ಬಟ್ ಅದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಅದೆಲ್ಲ ಒಂದು ಸಾಮಾನ್ಯ ಪದ್ಧತಿಯಾಗಿ ಉಳಿದಿದೆ. ಈ ಪದ್ಧತಿಗಳೆಲ್ಲ ನಾವು ನಾರ್ಮಲಾಗಿ ಬರ್ಮಾ ಮತ್ತು ಪಾಕಿಸ್ತಾನ ಆ ಕಡೆ ಆಫ್ಘಾನಿಸ್ತಾನದಲ್ಲೆಲ್ಲ ನೋಡಿದ್ದೀವಿ. ಬಟ್ ಆದರೆ ನಮ್ಮ ಭಾರತದಲ್ಲೂ ಇದೆ ಅನ್ನೋದು ಒಂದು ಶೋಚನೀಯ ವಿಚಾರ. ಸೊ ಈ ಮಧ್ಯಪ್ರದೇಶದ ಏನು ಶಿವಪುರಿ ಅನ್ನೋ ಒಂದು ಊರು, ಸೊ ಇದಕ್ಕೋಸ್ಕರನೇ ಈ ಪದ್ಧತಿಗೋಸ್ಕರನೇ ಒಂದು ತನ್ನ ಹೆಸರನ್ನ ಶಿವಪುರಿ ಜಿಲ್ಲೆಯಲ್ಲಿ ಒಂದು ಊರು. ಸೊ ಈ ಪದ್ಧತಿಯಿಂದ ಒಂದು ಆ ಊರಿನ ಹೆಸರು ಕೂಡ ಹಾಳಾಗ್ತಿದೆ. ಮತ್ತು ಅಲ್ಲಿರೋ ಅಕ್ಕಪಕ್ಕದ ರಾಜ್ಯಗಳಿರುವಂಥ ಏನು ಈ ಪದ್ಧತಿನ ಆಚರಣೆ ಮಾಡಿ ಬರ್ತಾ ಇರುವಂಥ ರಾಜಸ್ಥಾನ್, ಗುಜರಾತ್ ಆಗಿರ್ಬೋದು, ಆ ಕಡೆ ನೀವು ಗಮನಿಸಿದ್ರೆ ತುಂಬ ಹಳ್ಳಿಗಾಡು ಮತ್ತು ಅನ್ಎಜುಕೇಟೆಡ್ ಪೀಪಲ್ ತುಂಬ ಜಾಸ್ತಿ ಇದ್ದಾರೆ, ಪಾವರ್ಟಿ ಕೂಡ ಜಾಸ್ತಿ ಇದೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಪದ್ಧತಿನ ಒಂದು ರಾಜಾರೋಷವಾಗಿ ಮಾಡೋದ್ರಿಂದ ನಮಗೂ ಕೂಡ ಎಲ್ಲೋ ಒಂದು ಕಡೆ ಈ ಥರ ನಮ್ಮ ಲೈಕ್ ಬೆಳವಣಿಗೆ ಹೊಂದುತ್ತಾ ಇರೋ ದೇಶದಲ್ಲಿ ಈ ಥರ ಒಂದು ತುಂಬ ಟೆಕ್ನಾಲಜಿನ ಎಲ್ಲ ಹೊಂದಿರುವಂಥ ದೇಶದಲ್ಲಿ ಈ ಥರದೊಂದು ಪದ್ಧತಿ ಇನ್ನೂ ಜೀವಂತವಾಗಿದೆ ಅಂದರೆ ತುಂಬ ಒಂದು ಶೋಚನೀಯ ವಿಚಾರ. ಸೊ ಇವತ್ತಾಗಿತ್ತು ಈ ವಿಡಿಯೋದಲ್ಲಿ ಈ ಒಂದು ಕಾನ್ಸೆಪ್ಟ್ನ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.